ಚುನಾವಣೆ ಆಗಿ ಇಲ್ಲಿಂದ ಹೋದ್ಮೇಲೆ ಭಾಳ ದಿನ ಇಲ್ಲಿ ಬರೋಕ್ಕಾಗಲಿಲ್ಲ. ಮತ್ತು ಇಲ್ಲಿ ಯಾರು ಜನ ನಮಗೆಲ್ಲ ಓಟ್ ಹಾಕಿ ಗೆಲ್ಲಿಸಿ 8 ಸಾರಿ ಕೂಡ ಓಟ್ ಹಾಕಿ ಗೆಲ್ಲಿಸಿ 8 ಸಾರಿ ಓಟ್ ಜಾಸ್ತಿನೇ ಬಂತು. ಅದರ ಗೆಲುವಾಗಿಲ್ಲ. ಅದು ನಿರಂತರವಾಗಿ ನನ್ನ ಜೊತೆಯಲ್ಲಿ 30 ವರ್ಷದಿಂದ ನಿಂತವರು ಕ್ಷೇತ್ರ ಸಮಾಚಾರ ವಿಚಾರಿಸಬೇಕಾದ್ರೆ ಕನಿಷ್ಠ ವಾರಕ್ಕೂ 15 ದಿನಕ್ಕೂ ಒಂದು ಸಾರಿ ಬರಬೇಕು ಅಂತ ಯೋಚನೆ ಮಾಡಿ ಪೂಜೆ ಮಾಡಬೇಕು ಅಂತೇಳಿ ಪೂಜೆ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಇಲ್ಲಿ ಸುಭದ್ರವಾಗಿದೆ. ಮುಂದೆ ಬರುವ ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ ಎಲೆಕ್ಷನ್, ಸಂಘ ಸಂಸ್ಥೆಗಳ ಎಲೆಕ್ಷನ್ಗೆ ಗೋಪಾಲ ಪ್ರದೇಶ ಕಾಂಗ್ರೆಸ್ ಉಪಾಧ್ಯಕ್ಷ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಕಾಂಗ್ರೆಸ್ಸನ್ನು ಮತ್ತೆ ಯಾವ ರೀತಿ ಅಸೆಂಬ್ಲಿಯಲ್ಲಿ ಅಧಿಕಾರಕ್ಕೆ ತಂದರೂ ಅದೇ ರೀತಿ ಮತ್ತೆ ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ತು ಬರುವಂಥ ಪುರಸಭೆಗಳು, ಸಂಘ ಸಂಸ್ಥೆಗಳು ಕೂಡ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಟ್ಟು ಯಶಸ್ವಿಯಾಗಿ ಮಾಡಿದ್ದೀವಿ. 5 kg ಅಕ್ಕಿ ಕೊಟ್ವಿ, ಮತ್ತೆ ತಡ ಆಯಿತು, ಕೇಂದ್ರದಲ್ಲಿ ಅಕ್ಕಿ ಕೊಡಲಿಲ್ಲ. ಆಮೇಲೆ ಅವರು ಈಗ 10 kg ಅಕ್ಕಿ ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ CLP ನಾಯಕರಾಗಿ ಘೋಷಣೆ ಮಾಡಿ 5 kg ಅಕ್ಕಿ ಸಾಕಾಗಲ್ಲ ಅಂತ ಕೆಲವು ಮಹಿಳೆಯರು ನಾವು ಸಭೆಗಳಿಗೆ ಹೋದಾಗ ಕೇಳಿದ್ವಿ. ಆಯಿತು, ಇನ್ನು 5 kg ಕೊಡ್ತೀನಿ ಅಂತ ಹೇಳಿದ್ವಿ. ನುಡಿದಂತೆ ಹೇಳಿದ್ವಿ. ಎಲ್ಲ ಗ್ಯಾರಂಟಿಗಳು ಕೂಡ ಸುಸೂತ್ರವಾಗಿ ನಡೀತಾ ಇದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ಕಾರ್ಯಕ್ರಮಗಳು ಮತ್ತು ಶಕ್ತಿ ಮತ್ತು ಅನ್ನಭಾಗ್ಯ ಜನರಿಗೆ 4.5 ಕೋಟಿ ಜನಕ್ಕೆ, ಈ ರಾಜ್ಯದಲ್ಲಿರುವ 6.5 ಕೋಟಿ ಜನದಲ್ಲಿ 4.5 ಕೋಟಿ ಜನಕ್ಕೆ ನಾವು ಈ ಔಷಧಾನಿಗಳನ್ನು ಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ, ಶಕ್ತಿಯನ್ನು ಕೊಟ್ಟಿದ್ದೀವಿ. ಇವೆಲ್ಲ ಬಹಳ ವಿಶೇಷವಾದ ಗೃಹಜ್ಯೋತಿ ಕೊಟ್ಟಿದ್ದೀವಿ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು 2013ರಲ್ಲಿ ನಾನು ಕೇಂದ್ರದಲ್ಲಿ ಮಂತ್ರಿ ಇದ್ದೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸೋನಿಯಾ ಗಾಂಧಿ UK ಚೇರ್ಮನ್. ಭಾರತ ದೇಶದಲ್ಲಿ ಹಸಿವಿನಿಂದ ಯಾರು ಮಲಗಬಾರದು, ಹಸಿವು ಮುಕ್ತ ಭಾರತವನ್ನು ಮಾಡಬೇಕು ಅಂತೇಳಿ 2013ರಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಂತ ದೇಶದಲ್ಲಿ. ತದನಂತರ BJP ಸರ್ಕಾರ ಬಂದರೂ ಕೂಡ ಅವರು ಅದನ್ನು ನಡೆಸ್ತಾ ಇದ್ದಾರೆ. ಆದರೆ ಇದರ ಮೂಲ ಉದ್ದೇಶ ಏನಂದರೆ ಗಾಂಧೀಜಿಯವರ ಕನಸು ನನಸು ಮಾಡಲಿ. ಯಾರೊಬ್ಬರು ಕೂಡ ಹಸಿವಿನಿಂದ ಮಲಗಬಾರದು, ಹಸಿವು ಮುಕ್ತರಾಗಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಾಡಿದ ಉದ್ದೇಶ ಕೆಲಸ ಇಲ್ಲದಿದ್ದರೆ ಕೆಲಸವನ್ನು ಕೊಡಬೇಕು. ಪಂಚಾಯತಿಗಳು 1 ವಾರದಲ್ಲಿ ಕೆಲಸ ಕೊಡಿದರೆ ಅವ್ರಿಗೆ ಭತ್ಯೆ ಕೊಡಬೇಕಂತ ಕಾನೂನನ್ನು ನಾವೇ ತಂದಿದ್ದೇವೆ. ಇಂಥ ಮಹತ್ತರವಾದ ತೀರ್ಮಾನಗಳನ್ನು ಮಾಡಿದ್ವಿ. ಅದರ ಮುಖಾಂತರ ಜನರ ಸಾಮಾನ್ಯರಿಗೆ ಅನುಕೂಲ ಆಗಬೇಕಂತೀವಿ. ಇವತ್ತು ಈ ರಾಜ್ಯದಲ್ಲಿ ಎಲ್ಲ ಸುಭಿಕ್ಷವಾಗಿದೆ, ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಹಣವನ್ನು ಕೊಡ್ತಾ ಇದ್ದಾರೆ. ಪ್ರತಿ ತಾಲೂಕು ಕೂಡ 10 ರಿಂದ 20 ಕೋಟಿ ಪ್ರತಿ ಅಸೆಂಬ್ಲಿ ಪಕ್ಷಾತೀತ 224 ಜನಕ್ಕೆ ಕೂಡ ಹಣ ಕೊಟ್ಟು ಆ ಭಾಗಗಳ ರಸ್ತೆ ಅಭಿವೃದ್ಧಿ, ಕುಡಿಯೋ ನೀರು ಇವೆಲ್ಲ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಾನೆತ್ತು ಹೇಳೋದೇನೆಂದರೆ, ನಿರಂತರವಾಗಿ ನನಗೆ ಆಶೀರ್ವಾದ ಮಾಡಿದ ಜನರ ರಕ್ಷಣೆ ಮಾಡೋದು ನನ್ನ ಕರ್ತವ್ಯವಾಗಿದೆ. ಕನಿಷ್ಠ ವಾರಕ್ಕಾಗದು 15 ದಿನಕ್ಕೊಂದು ಸಾರಿ ಬಂದು ಈ ಜನರ ಕಷ್ಟ ವಿಚಾರಿಸಬೇಕು ಅನ್ನೋ ಭಾವನೆಯಿಂದ ನಾನು ಮತ್ತೆ ಒತ್ತಾಯದ ಮೇರೆಗೆ ಈ ಕಾರ್ಯಕ್ರಮ ಮಾಡಿದ್ದೇನೆ. ನನಗೆ ರಾಜಕೀಯವಾಗಿ ಜೀವನ ಲೈಫ್ ಕೊಟ್ಟಿದೆ. ಸ್ವತಂತ್ರ ಭಾರತದಲ್ಲಿ 7 ಸಾರಿ ಗೆದ್ದಿರೋದು, ದಕ್ಷಿಣ ಭಾರತದಲ್ಲಿ ಒಬ್ಬರಿಬ್ಬರು. ಅಂಥ
ಅಂಥ ಒಂದು ಕೀರ್ತಿಯನ್ನು ಕೊಟ್ಟಂಥ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ನನ್ನ ಕೊನೆ ಉಸಿರಿನವರೆಗೂ ಕೂಡ ಅವರು ಕಷ್ಟ ಸುಖ ವಿಚಾರಿಸಿಕೊಳ್ಳೋದು, ಅವರು ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದು ನನ್ನ ಕರ್ತವ್ಯವಾಗಿದೆ. ಆ ಕರ್ತವ್ಯವನ್ನು ಮತ್ತೀಗ ಪ್ರಾರಂಭ ಮಾಡ್ತೇನೆ. ವಾರ ಎಲ್ಲ 15 ದಿನಕ್ಕಾದರೂ ಬರ್ತೇನೆ. ಯಾರು ನನ್ನನ್ನು ಬೆಳೆಸಿ ಉಳಿಸಿದ್ದಾರೆ ಅವ್ರು ಕಷ್ಟ ಸುಖ ವಿಚಾರಿಸುವುದು ನನ್ನ ಕೊನೆ ಉಸಿರಿನ ತನಕ ನನ್ನ ಕರ್ತವ್ಯವನ್ನು ಭಾವಿಸಿ ಅದನ್ನು ಮಾಡ್ತೀನಿ. ಪಕ್ಷ ದೊಡ್ಡದು, ಪಕ್ಷ ಸಂಘಟನೆ ಮಾಡಬೇಕು, ರಾಜಕೀಯವಾಗಿ ಏರ್ಪೇರು ಬರ್ತಾರೆ. ಆದರೆ ಚುನಾಯಿತ ಪ್ರತಿನಿಧಿಗಳು ನಾವು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗೋದು ನಮ್ಮ ಕರ್ತವ್ಯವಾಗಿರ್ತದೆ. ಮುಂದೆ ಪಾರ್ಟಿ ಬಲಿಷ್ಠವಾಗಬೇಕಾದ್ರೆ ಬರುವಂಥ ಚುನಾವಣೆಗಳೇನಿದೆ, ಲೋಕಲ್ ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ ಮತ್ತು ಪುರಸಭೆಗಳಾಗಲಿ, ಸಂಘ ಸಂಸ್ಥೆಗಳಾಗಲಿ, ಅವೆಲ್ಲಕ್ಕೂ ಕೂಡ ನಾವು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು 56,000 ಕೋಟಿ ರೂಪಾಯಿ ಗ್ಯಾರಂಟಿಗಳನ್ನು ಕೊಟ್ಟಿರೋ ಈ ರಾಜ್ಯ ಭಾರತದಲ್ಲಿ ಮೊಟ್ಟ ಮೊದಲನೇ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟು ಜನನ ನಮ್ಮ ಜೊತೆಯಲ್ಲಿ ಇಟ್ಕೊಳ್ಳುವಂಥ ಕರ್ತವ್ಯ ನಮ್ಮ ಮೇಲೆ ಇದೆ. ಆದ್ದರಿಂದ ಕೆಲಸ ಪ್ರಾರಂಭ ಮಾಡಿದ್ದೇನೆ. ಅದರ ಮೇಲೆ ಎಲ್ಲರೂ ಕಷ್ಟ ವಿಚಾರಿಸೋದು. ಚುನಾವಣೆಗಾಗಿ ನಾನು ಅಲ್ಲಿ ಹೋದಾಗ ಇಲ್ಲಿ ಬರೋಕ್ಕೆ ಕಾಲಕ್ಕೆ ಅವ್ರಿಗೂ 15 ದಿನಕ್ಕೂ ಬರುವಂಥದ್ದು ಮತ್ತು ಕಷ್ಟ ಸುಖಗಳನ್ನು ವಿಚಾರಿಸೋದು, ಅಧಿಕಾರಿಗಳನ್ನು ಮೀಟಿಂಗ್ ಮಾಡಿ ಈ ಜನರ ಕಷ್ಟ ಸುಖವನ್ನು ವಿಚಾರಿಸೋದು ನನ್ನ ಕರ್ತವ್ಯ. ಮಾಡೋಣ ಅಂತ ಉದ್ದೇಶಕ್ಕೆ ನಾನು ನಿಮ್ಮನ್ನು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲು ಮೊನ್ನೆ ಮುಖ್ಯಮಂತ್ರಿಗಳು ತಂದುಕೊಂಡೋಗಿ ಮೇ 20ನೇ ತಾರೀಕು ಮಾಡಬೇಕಾಯಿತು ಸಾಧನಾ ಸಮಾರಂಭವನ್ನು. ನಾನು ಈಗಾಗಲೇ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗಿಂತ ಮೊದಲು ಸುಮಾರು 1 ಲಕ್ಷ ಜನರನ್ನು ಸೇರಿಸಿ ಸಾಧನಾ ಸಮಾರಂಭ ಮಾಡಿದ್ದೇನೆ. ಬಡವರಿಗೆ ಸಲಕರಣೆಯನ್ನು ಕೊಟ್ಟಿದ್ದೇನೆ. ಸುಮಾರು 150 ಬೋರ್ ಶಾದಿ ಮಹಲನ್ನು ಕೊಟ್ಟಿದ್ದೇವೆ, ಕಲ್ಯಾಣ ಮಂಟಪಗಳನ್ನು ಕೊಟ್ಟಿದ್ದೇವೆ, ಬೇರೆ ಬೇರೆ ಸೌಲಭ್ಯಗಳನ್ನು ಮತ್ತು ಆಟೋಗಳು ಕೊಟ್ಟಿದ್ದೇವೆ, ಹೊಲಿಗೆ ಯಂತ್ರಗಳನ್ನು ಕೊಟ್ಟಿದ್ದೇವೆ ಮತ್ತು ಫಿಸಿಕಲ್ ಅಂಗವಿಕಲರಿಗೆ ಸುಮಾರು 100 ಜನಕ್ಕೆ ನಾವು ಸೈಕಲ್, ದ್ವಿಚಕ್ರ ವಾಹನ ಈ ರೀತಿ ಎಲ್ಲಿದ್ದರಲ್ಲಿ ಕೆಲಸ ಮಾಡಿ ಇನ್ನೂ ಒಂದು ಕರೀತಿದ್ದೇನೆ. ವಿಶೇಷ ಕಾರ್ಯಕ್ರಮ ಮಾಡಿ ಇನ್ನೆಲ್ಲ 101 ಪಂಚಾಯಿತಿ ನಮ್ಮ 4 ತಾಲೂಕು ಇದನ್ನು ಜಾಸ್ತಿ ಮಾಡಿ ನಿಮ್ಮಲ್ಲಿ ಬಂದಾಗ ಹೇಳ್ತೀನಿ. ಪ್ರತಿ ಗ್ರಾಮ ಪಂಚಾಯಿತಿ ಮಾಡೆಲ್ ಶಾಲೆ ಮಾಡ್ತಾ ಇದ್ದೀನಿ ಕಾನವಾಡಿ ಮಟ್ಟಕ್ಕೆ. ಗ್ರಾಮಾಂತರ ಮಕ್ಕಳು, ರೈತರ ಮಕ್ಕಳು ಬಡವರು ಯಾರೇ ಯಾವ ವರ್ಗದವರೇ ಆಗಿ ಅವರೆಲ್ಲ ಗುಣಮಟ್ಟದ ವಿದ್ಯಾಭ್ಯಾಸ ಮಾಡಿ ಒಂದು ಹೊಸ ಕಾರ್ಯಕ್ರಮವನ್ನು CSR ಫಂಡಿಂದ 150 ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಯ ಇಂಥ ಕೆಲಸಗಳು ಮಾಡೋಕ್ಕೆ ಕೆರೆಗಳು, ಮುಳುತ್ತೋದು ಕೆರೆಗಳು ಇವೆಲ್ಲ ಕೆಲಸಗಳು ಮಾಡಿದ್ದೀನಿ. ಸಾಧನೆ ಕೂಡ ಕರೀತೀವಿ. ನಿಮ್ಮೆಲ್ಲ ಸುಖವಾಗಿ ಒಳ್ಳೆ ಕೆಲಸ ಇವೆಲ್ಲ ಊಟ ಮಾಡಿ